ಏನು ಮಾಡೋದು? ಯಾವ ಲಾಯರ್ ಹಿಡಿಯೋದು? ನಮ್ಗೆ ಯಾರು ಲಾಯರ್ ಪರಿಚಯನೇ ಇಲ್ವಲ್ಲ. ಹಾಂ, ಲಾಯರು ಪೊಲೀಸ್ನವರು ಯಾರಾದರೂ ಎಮ್ ಎಲ್ ಎಗಳು ಪರಿಚಯ ಇದ್ದರೆ ಆಸ್ತಿ ತೆಗ್ಸೋಕ್ಕೆ ಈಸಿ ಆಗೋದು. ನನಗೆ ಯಾರೂ ಪರಿಚಯ ಇಲ್ಲ, ನನ್ನ ಮಗಳಿಗೂ ಯಾರೂ ಇಲ್ಲ, ನನ್ನ ಮಗಗಂತೂ ಗೊತ್ತೇ ಇಲ್ಲ ಬಿಡು. ನನ್ನ ಗಂಡ ಏನಾದರೂ ಮಾಡ್ತಾನೆ, ಇವನ್ನ ಒದ್ದು ಹೊರಗೆ ಹಾಕಿಸ್ತಾನೆ, ಮನೆಯಿಂದ ಆಚೆಗೆ ಓಡಿಸ್ತಾನೆ ಅಂತ ಹೇಳಿ ನನ್ನ ಗಂಡನ ಕರೆಸ್ಕೊಂಡ್ರೆ ಅವನು ಏನೋ ತಲೆ ಕೆಡಿಸ್ಕೊಂಬಂಗಿಲ್ಲ. ಏನು ಮಾಡೋದು? ಹೆಂಗಾದ್ರೂ ಮಾಡಿ ನಮ್ಮ ಅಣ್ಣನ ಮೇಲೆ ಕೇಸ್ ಹಾಕಲೇಬೇಕು, ಕೇಸ್ ಗೆಲ್ಲೇಬೇಕು, ಗೆದ್ದು ತೋರಿಸ್ಬೇಕು. ಅವ್ನು ನಮ್ಮ ಅಣ್ಣಗೆ ನಾನು ಎದುರಾಕೊಂಡ್ರೆ ಏನಾಗುತ್ತೆ? ನಾನು ಎದುರಾಕೊಂಡು ತಪ್ಪು ಮಾಡಿದೆ ಜಯಮ್ಮನ, ಅವಳು ಕೇಳ್ಕೊಂಡ್ಲು, ರಿಕ್ವೆಸ್ಟ್ ಮಾಡ್ಕೊಂಡ್ಲು, ಅದಕ್ಕೆ ನಾನು ಬಗ್ಗಬೇಕಾಯ್ತು ಅಂತ ಅವ್ನಿಗೆ ಅನ್ನಿಸ್ಬೇಕು. ಆಸ್ತಿ ಅರ್ಧ ಭಾಗ ಕೊಡಬೇಕು ನನಗೆ, ಹಂಗೆ ಮಾಡಬೇಕು. ಏನಾನ ಮಾಡಿ ಒಳ್ಳೆ ಲಾಯರ್ ನಿಕ್ಬೇಕು. ಒಂದಿಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಆದರೆ ಕೇಸ್ ಗೆಲ್ಲ ಅಂತ ಲಾಯರ್ ಆಗಿರಬೇಕು. ಏನು ಮಾಡೋದು? ನನಗೆ ಯಾರೂ ಪರಿಚಯ ಇಲ್ಲ. ಅಯ್ಯೋ, ನನಗೆ ಸಹಾಯ ಮಾಡೋರು ಯಾರೂ ಇಲ್ಲವೇ ಈಗ ಸದ್ಯಕ್ಕೆ? ಯಾರನ್ನ ಕೇಳೋದು ಈಗ? ಪ್ರಿಯೆ, ಪ್ರಾಣಕಾಂತೆ, ನಿನ್ನ ಈ ಮೌನಕ್ಕೆ ಕಾರಣವೇನು? ನಿನ್ ತಲೆ ಪ್ರಿಯೆ ಪ್ರಾಣಕಾಂತಿ ಅಂತೆ ಬರೀ ಇಂಥವು ಹೇಳ್ಕೊಂಡು, ಸಿನಿಮಾ ಡೈಲಾಗ್ ಹೇಳ್ಕೊಂಡು, ಪಿಕ್ಚರ್ ನೋಡ್ಕೊಂಡು, ಎಣ್ಣೆ ಕುಡ್ಕೊಂಡು ಇದ್ರೆ ಅಷ್ಟೇ ಸಾಕು ನಿನಗೆ ಅಲ್ವೇ? ಪಿಕ್ಚರ್ ಡೈಲಾಗ್ ಎಲ್ಲ ನನ್ನ ತಗೊಡಿಬೇಡ ನೀನು. ಅಲ್ವೇ, ಯಾಕೋ ತಲೆ ಬಗ್ಗಿಸ್ಕೊಂಡು ಏನೋ ಚಿಂತೆ ಮಾಡ್ತಿದ್ದಲ್ಲ, ಅದಕ್ಕೆ ಸುಮ್ಮನೆ ನಿನಗೆ ಸ್ವಲ್ಪ ನಗ್ಲಿ ಅಂತನ ಆ ಥರ ಹೇಳ್ದೆ ಅಷ್ಟು. ಅದಕ್ಕೂ ನೀನು ಸಿಟ್ಟು ಮಾಡ್ಕೊಂತೀಯಲ್ಲ ಜೈ. ಗಂಡಾಗಿ ಇಷ್ಟು ಮಾಡಬಾರ್ದ ನಾನು? ನೀನಂತೂ ನಿಂತಾಗ ಮಾಡಿದೆ, ಇನ್ನೇನು ಬೇರೆ ಅರ್ಥ ಮಾಡೋಕ್ಕಾಗುತ್ತಾ ಇದೆಲ್ಲನ ತರಲೆ ತಮೇಶೆನ? ಅದು ಎಂಟಿ ಮಾತು ಕೇಳ್ಕೊಂಡು, ಎಂಟಿ ಕಷ್ಟ ಸುಖ ಅಂತ ಏನು ವಿಚಾರಿಸ್ಕೊಂಡು ಕಷ್ಟ ಎಲ್ಲ ಬಗೆಹರಿಸಿ ಆಮೇಲೆ ನೀನು ಈ ತರ ತರಲೆ ತುಂಟಾಟ ಮಾಡು. ಅವಾಗ ನಾನು ನೋಲ್ಕಿಸ್ಕೊಂಡು ನಗ್ತೀನಿ. ಅದ್ ಬಿಟ್ಬಿಟ್ಟು ಬರೀ ಇಂತ ಮಾಡ್ಕೊಂಡು ಓಡಾಡಿದ್ರೆ ಯಾವ ಎಂಟಿನೂ ಇಷ್ಟಪಡಲ್ಲ ನಿನ್ನಂತವನ್ನ. ನೀನ್ ಕರ್ಸಿದ್ದೇನಕ್ಕೆ? ನೀನ್ ಮಾಡ್ತಾ ಇರೋದೇನಿಲ್ಲಿ? ಬಂದಿಲ್ಲಿ. ಸತ್ಯಭಾಮೆ ಸತ್ಯಭಾಮೆ, ಕೋಪಬೇಕೆ ನನ್ನಲ್ಲಿ, ಕೋಪಬೇಕೆ ನನ್ನಲ್ಲಿ, ಸರಸಕ್ಕೆ ಕರೆದರೆ ವಿರಸವ ತೋರುವೆ, ಸರಸಕ್ಕೆ ಕರೆದರೆ ವಿರಸವ ತೋರುವೆ. ಸತ್ಯಭಾಮೆ ಸತ್ಯಭಾಮೆ, ಕೋಪಬೇಕೆ ನನ್ನಲ್ಲಿ ನನ್ನಲ್ಲಿ. ಯಾಕೆ ಯಾಕೆ ಎದ್ದು ನಿಂತ್ಕೊಬಿಟ್ಟೆ? ಏನಾಯ್ತು? ಸಾಕು ಸಾಕು, ನೀನು ಹಾಡು ಹೇಳಿದ್ದು, ಪಿಕ್ಚರ್ ಡೈಲಾಗ್ ಹೇಳಿದ್ದು ಎಲ್ಲಾನ ಬಾಯಿ ಮುಚ್ಕೊಂಡು ಹೋಗಿ ತಿಮ್ಮಂಗಿದೆ ತಿನ್ನೋಗಿ ಹೋಗಿ. ನಿನಗೇನು ಎಂಟಿ ಹೆಂಗಾದ್ರೂ ಇರ್ಲಿ, ಏನಾದ್ರೂ ಚಿಂತೆ ಮಾಡ್ತಿರ್ಲಿ, ಏನಾನ ಸಮಸ್ಯೆ ಇರ್ಲಿ, ಏನು ಕೇಳ್ಬೇಡ ನೀನು. ಅಲ್ಲಿ ಕೆಲ್ಸಕ್ಕೆ ಹೋಗಿದ್ಯಲ್ಲ, ಏನ್ ಪ್ರಯೋಜನ ಇಲ್ಲ, 3 ಕಾಸಿನ ಮರ್ಯಾದೆ ಇಲ್ಲ ನಿನಗೆ. ಏನೋ 10,000 15,000 ದುಡ್ಡು ತಂದು ಕೊಡ್ತೀಯ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಎಂಟಿ ಹೆಂಗಿದಾಳೆ, ಮಕ್ಳು ಹೆಂಗಿದಾಳೆ, ಮಕ್ಳು ಸಮಸ್ಯೆ ಏನು ಎತ್ತ ಅನ್ನೋದೇನು ಚಿಂತೆನೇ ಇಲ್ಲ ನಿನಗೆ. ಏನಾಯ್ತೆ ಅಂತ ಚಿಂತೆ ಅಂತ ಮಾಡೋವಂಥದ್ದು? ಏನಾಯ್ತು? ಏನು ಮಾಡಬೇಕು ಹೇಳು? ನಾನು ಹೇಳಿದ್ ಮಾಡ್ತೀಯಾ? ಹೇಳೆ, ಅದು ಏನು ಮಾಡಬೇಕು ಹೇಳು. ನಿನಗೆ ಆಕಾಶದಿಂದನ ಮಳೆ ತರಿಸ್ಬೇಕಾ ಅಥವಾ ಸ್ವರ್ಗದಿಂದನ ನಿನಗೆ ಅಮೃತ ತರಿಸ್ಬೇಕಾ? ಏನು ತರಿಸ್ಬೇಕು ಹೇಳು? ಇಲ್ಲೇ ನೀನು ಕೂತಿರೋ ಜಾಗಕ್ಕೆ ಬಂದು ಬೀಳಂಗೆ ಮಾಡ್ತೀನಿ. ಅದೆಲ್ಲ ಏನು ಬೇಕಾಗಿಲ್ಲ. ನನ್ನ ಮಗಳಿಗೆ ಡೈವರ್ಸ್ ಬೇಕು. ಅದು ಬಿಡು, ಅದನ್ನ ನೋಡ್ಕಮನ. ಈಗ ನಮ್ಮ ಅಣ್ಣನ ವಿರುದ್ಧ ಕೇಸ್ ಹಾಕೋಣ ಅಂತಿದ್ದೀನಿ. ಆಸ್ತಿಗೆ ಭಾಗ ಕೊಟ್ಟಿಲ್ಲ, ನಮ್ಮ ಅಪ್ಪನ ಆಸ್ತಿನೆಲ್ಲ ಅವನೊಬ್ಬನೇ ಮಾಡ್ಕೊಂಡವನಿ. ಯಾರಾದ್ರೂ ಲಾಯರ್ ಹಿಡ್ದು, ಒಳ್ಳೆ ಲಾಯರ್ನ, ಗೆಲ್ಲೋ ಅಂತ ಲಾಯರ್ ಹಿಡ್ದು ಕೇಸ್ ಹಾಕ್ಸಿ, ಕೇಸ ನಮ್ಮಂಗೆ ಆಗಂಗ್ ಮಾಡು. ಅದಾಗುತ್ತಾ ನಿನ್ಗೆ? ಯಾರಾದ್ರೂ ಲಾಯರ್ ನಿನ್ಗೆ ಪರಿಚಯ ಇದಾರಾ? ನನಗೆ ಪರಿಚಯ ಇದ್ದಾರಾ ಅಂತ ಕೇಳ್ತಾ ಇದೀಯಾ? ಅಯ್ಯೋ, ಇದನ್ನ ಮುಂಚೆನೇ ಹೇಳಕ್ಕೆ ನೀನು ಬಾಯಿಗೆ ತುತ್ತಿಕೊಂಡಿದ್ದ. ನನಗೆ ಒಬ್ರಲ್ಲ 2 ಲಾಯರ್ ಪರಿಚಯ ಇದ್ದಾರೆ. ನಾನು ಅಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಅಲ್ಲೆಲ್ಲನ ಬರ್ತಾರಲ್ಲಿ ಲಾಯರ್ಗಳು. ಏನನ್ನ ಸಮಸ್ಯೆ ಇದ್ದರೆ ಬಾರಪ್ಪ ಅನ್ನುವಂಥ, ನಾವಿದ್ದೀವಿ ಅಂತ ಹೇಳ್ತಾರೆ. ನೀನು ಯಾಕೆ ಚಿಂತೆ ಮಾಡ್ತೀಯ? ನಾನಿದ್ದಂಗೆನೆ. ಹೌದೇನ್ರಿ? ಹೌದಾ? ಲಾಯರ್ ಪರಿಚಯ ಇದಾರ ನಿಮಗೆ? ನಿಜವಾಗ್ಲೂ? ಅಯ್ಯೋ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನೀವು ಲಾಯರ್ನೆಲ್ಲ ಪರಿಚಯ ಮಾಡ್ಕೊಂಡಿದ್ದೀರಾ? ಹಂಗೆಲ್ಲ ಹೇಳಿದಾರ? ಏನು ಸಮಸ್ಯೆ ಇದ್ರು ಬಾ ಅಂತಾನ? ಅಯ್ಯಯ್ಯೋ, ನಿನ್ನ ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ. ಪರವಾಗಿಲ್ಲ, ಲಾಯರ್ನ ಪರಿಚಯ ಮಾಡ್ಕೊಂಡಿದ್ಯಲ್ಲ. ಮತ್ತೆ ನಾನು ಅಂದ್ರೆ ಏನು ಅಂದ್ಕೊಂಡಿದ್ಯಾ? ಲಾಯರು ಪೊಲೀಸ್ನವರು ಎಲ್ಲ ಗೊತ್ತು. ನಾನು ದೊಡ್ಡ ಸಾಹುಕಾರರು ಅವ್ರ ಹತ್ರ ಕೆಲಸ ಮಾಡ್ತಾ ಇರೋದು, ಗೊತ್ತಾ? ಏನಂದರೆ ಲಾಯರ್ ತಕ್ಕ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ದುಡ್ಡು ಇರಬೇಕು. ದುಡ್ಡು ಕೊಟ್ಟರೆ ಅವರು ಯಾವುದೇ ಕೇಸ್ ಇರಲಿ ನಮ್ಮ ಕಡೆಗೆ ಬರೋಂಗೆ ಮಾಡ್ತಾರೆ. ನಾನು ಎಷ್ಟೋ ಅವ್ರನ್ನ ಕೇಳಿದ್ದೀನಿ, ಅವ್ರು ಒಂದು ಕೇಸನ್ನು ಸೋತೇ ಇಲ್ವಂತೆ. ಆದರೆ ದುಡ್ಡಾಗುತ್ತೆ, ಅವಾಗವಾಗ ಕೊಡ್ತಾ ಇರಬೇಕು. ದುಡ್ಡು ಕೊಟ್ಟರೆ ನಿಮ್ಮ ಅಣ್ಣನ ಆಸ್ತಿಗೆ ಅರ್ಧ ನಿನಗೆ ಬಂದೇ ಬರುತ್ತೆ ಕಣೆ ಜಯಿ. ನಾನು ನಿನಗೆ ಆಸ್ತಿನ ಭಾಗ ತೆಗೆಸ್ಕೊಡ್ತೀನಿ.
ಹೌದಾ? ದುಡ್ಡು ತಾನೆ, ನಾನ್ ದುಡ್ಡು ಕೊಡ್ತೀನಿ, ಆದ್ರೆ ಭಾಗ ತೆಗಿಸ್ಬೇಕು. ಅಷ್ಟೊಂದು ಹತ್ತತ್ರ ನಮ್ಮ ಅಣ್ಣನ ಆಸ್ತಿ ಒಂದ್ ಕೋಟಿ ಮುಟ್ಟುವಷ್ಟು ಆಸ್ತಿ ಐತಿ. ಅದ್ರಾಗ ಅವನ್ ದೊಡ್ಡ ಐತೆ, ನಮ್ಮ ಅಪ್ಪನಿಂದ ಬಂದಿರೋ ದೊಡ್ಡ ಐತಿ. ನನಗೆ ಅವನ್ ಸಂಪಾದನೆ ಮಾಡೋದೇನ್ ಬೇಕಾಗಿಲ್ಲ. ನಮ್ಮ ಅಪ್ಪನ ಸಂಪಾದನೆ ಮಾಡಿರೋ ಆಸ್ತಿನ ನನಗೆ ಕೊಡ್ಸಿದ್ರು ಸಾಕು. ನಮ್ಗೆ ಏನಿಲ್ಲ ಅಂದ್ರು ಒಂದು ಎಷ್ಟು ಒಂದ್ 30-40 ಲಕ್ಷ ಆಗುತ್ತೆ ಆ ಇಡೀ ಆಸ್ತಿ. ಅರ್ಧ ಭಾಗ ತೆಗ್ಸಿದ್ರೆ ಅಯ್ಯೋ. ಸರಿ ಆಯ್ತು, ಎಷ್ಟು ಕೊಡ್ಬೇಕೀಗ? ಈಗಲೇ ಹೋಗ್ತೀಯಾ ನೋಡ್ಕೊಂಬರಕ್ಕೆ? ಹ್ಞೂ ಈಗಲೇ ಹೋಗ್ತೀನಿ, ಅದಕ್ಕೆ ಯಾಕೆ ತಡ? ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ತಡ ಮಾಡಬಾರ್ದು. ಹೋಗು. ಸದ್ಯಕ್ಕೆ ಒಂದು 3,000 ತಾಂಬ ಹೋಗಿಲಿ. 3,000ನಾ? ಸಾಕಾಗುತ್ತಾ? ಸದ್ಯಕ್ಕೆ 3,000 ತಗೊಂಬ, ಆಮೇಲೆ ಕೇಳ್ತಾ ಇರ್ತೀನಿ, ನೀನು ಕೊಡ್ತಾ ಇರು. ಹಾಂ ಸರಿ ಆಯ್ತು, ತಗೊಂಬತ್ತೀನಿ ಇರು. ಏನಪ್ಪ ಇದು? ಅದೇ ಕಣ, ನಿಮ್ಮ ಮಾವನ ಮೇಲೆ ಕೇಸ್ ಹಾಕ್ತಾಳಂತ ನಿಮ್ಮ ಅಮ್ಮಯ್ಯ. ಅದಕ್ಕೆ ಯಾರಾದರೂ ಲಾಯರ್ ಇದ್ರೆ ಕೇಸ ಒಪ್ಸು ಅಂತ ಹೇಳಿದ್ಲು. ನನಗೆ ಪರಿಚಯ ಇದ್ದಾರೆ, ಅದಕ್ಕೆ ಹೇಳಿದೆ. ಹಾಂ ಹೌದೇನಪ್ಪ, ಹೆಂಗ ಒಳ್ಳೇದಾಯ್ತು ಬಿಡು. ಮಾವನ ಆಸ್ತಿಲಿ ನಮ್ಗೆ ಅರ್ಧ ಬಂದ್ರೆ ನಾವು ಹಸುಗಳ ಕಾಯದೇ ಇರಲ್ಲ. ಆರಾಮಾಗಿ ಅಡಿಕೆ ತೋಟ ತೆಂಗಿನ ತೋಟ ಮಾಡ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡಿರ್ಬೋದು, ನಾನು ನೀನು ಬಾವ ಎಲ್ರು. ಹಾಂ ಹೌದೌದು. ರೀ ತಗೊಳ್ಳಿ, 3,000 ಐತೆ, ತಗೊಂಡೋಗಿ ಈಗಲೇ ಹೋಗಿ ಹೇಳಿ ಬನ್ನಿ, ಹಿಂಗೆ ಅಣ್ಣನ ಮೇಲೆ ಆಸ್ತಿ ಭಾಗ ಮಾಡಕ್ಕೆ ಆಗ್ತಾಳೆ ಅಂತನ. ನಾನು ಬರ್ಲಾ ನಿಮ್ ಜೊತೆ? ನೀನಾ? ಬೇಡ ಕಣೆ, ನೀನೇನು ಬೇಡ, ನಾನು ಹೋದ್ರೆ ಸಾಕು, ಕೆಲಸ ಆಗುತ್ತೆ. ಅವ್ರು ಇನ್ನೇನು ಕೇಳಲ್ಲ. ಹೋಗಿ ದುಡ್ಡು ಕೊಟ್ಟು ಕೇಸ್ ಹಾಕೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ತರಬೇಕು ಅಂತನ ಎಲ್ಲ ತಿಳ್ಕೊಂಬತ್ತೀನಿ. ಆಮೇಲೆ ನೋಡೋಣ. ಅವ್ರೇನ ಕರ್ಕೊಂಬ ನಿನ್ನು ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ದಿದ್ರೆ ಬೇಡ. ಕೊಡಿಲಿ ದುಡ್ಡು. ಹೌದಾ? ಸರಿ ಆಯ್ತು, ತಗ 3,000 ಐತೆ, ಹೋಗು ಈಗ್ಲೇನೆ. ಸರಿ ಆಯ್ತು, ಹೋಗ್ತೀನಿ, ನೀನೇನು ಚಿಂತೆ ಮಾಡಬೇಡ. ಜಗ್ಗು ನೋಡು, ನಿಮ್ಮ ಅಪ್ಪನ ಲಾಯರ್ನು ಪೊಲೀಸ್ನರ್ನು ಎಲ್ಲಾರನು ಪರಿಚಯ ಮಾಡ್ಕೊಂಡೈತಿ. ನೀನು ಇದೆಯಾ ಬರೇ ಹೊಸ ಕಾತ್ಕೊಂಡು ಬತ್ತೀಯ. ಎಣ್ಣೆ ಕುಡಿಯೋದು ಇಸ್ಪಿಟ್ಟಾಡೋದು ಬರೇ ಇದೆ. ಅವನ ಜುನ್ ಜೊತೆ ಸೇರ್ಕೊಂಡು ಅವನ ಜೊತೆ ಸೇರ್ಬೇಡ ಅಂತ ಹೇಳ್ತೀನಿ. ಬಾವಾ ಅಂತಾನೆ, ಏನ್ ಸೀಮ್ಗಿಲ್ಲದ ಬಾಬಾ ಅಮ್ಮಂಗೆ, ಅವ್ನು ಬಿಟ್ರೆ ಇರಲ್ಲ ಅಮ್ಮಂಗಿರ್ತಾನೆ. ಅಯ್ಯೋ ಸುಮ್ಮನಿರಮ್ಮ ನೀನು, ನಾನು ಎಲ್ಲ ಪರಿಚಯ ಮಾಡ್ಕೊಂತೀನಿ. ಏನ್ ಪರಿಚಯ ಮಾಡ್ಕೊಂತೀಯೋ ಏನೋ. ಓಹ್ ಏನು ಮಾವ, ಎಲ್ಗ ಹೊರಟಿದ್ದೀರಾ? ಹಾಂ ಇಲ್ಲೇ ಕಣ, ಇಲ್ಲೇ ಹೋಗ್ತಾ ಇದ್ದೀನಿ. ಲಾಯರ್ನ ಭೇಟಿ ಮಾಡಬೇಕಾಗಿತ್ತು, ಅದಕ್ಕೆ. ಓ ಲಾಯರ್ನ? ಯಾಕೆ ಮಾವ, ಏನಾಯ್ತು? ಯಾವ ಕೇಸು? ಏನೂ ಇಲ್ಲ, ಹಿಂಗೆ ಯಾವುದೋ ಒಂದು ಕೇಸ್. ನಿಮ್ಮ ಅತ್ತೆ ಇದ್ದಾಳಲ್ಲ, ಅವ್ರ ಅಣ್ಣ ಇನ್ಮೇಲೆ ಏನೋ ಕೇಸ್ ಹಾಕಬೇಕು ಅಂತ ಒಬ್ರು ಲಾಯರ್ನ ಬುಕ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಹೌದಾ ಮಾವ, ನಿಮ್ಮ ಜೊತೆ ನಾನು ಬರ್ತೀನಿ. ನಡೀರಿ, ನಾನು ಹಂಗೆ ತಿಳ್ಕೊಂಡಂಗೆ ಆಗುತ್ತೆ, ನಿಮಗೆ ಸಪೋರ್ಟಿಗೆ ಇದ್ದಂಗೆ ಆಗುತ್ತೆ. ನಡೀರಿ, ನಾನು ಬರ್ತೀನಿ. ಅಯ್ಯೋ ನೀನೇನು ಬೇಡ ಅಳಿ ಅಂದರೆ ನಾನೆಲ್ಲ ಹೋಗಿ ಬರ್ತೀನಿ. ನೀ ಏನು ಬೇಡ, ಇಲ್ಲೇ ಇರು. ತಿರ್ಗಾ ನಿಮ್ಮ ಅತ್ತೆ ಬೈತಾಳೆ. ಅತ್ತೇನು ಬೈಯಲ್ಲ, ಏನು ಬೈಯಲ್ಲ. ಅತ್ತೆಗೆ ಒಳ್ಳೇದು ಮಾಡೋದಕ್ಕೆ ತಾನೇ ನೀವು ಹೋಗ್ತಾ ಇರೋದು. ಅಂದಮೇಲೆ ನಿಮಗೆ ಸಹಾಯ ಮಾಡಿದ್ರೆ ಅತ್ತೆ ಏನು ಅಂಬಲ್ಲ. ನಾನು ಬರ್ತೀನಿ ನಿಮ್ಮ ಜೊತೆ. ಏನಾದರೂ ಸಹಾಯಕ್ಕೆ ಬೇಕಾಗುತ್ತೆ, ಒಬ್ಬರಿಗೆ ಬೇಜಾರಾಗುತ್ತೆ ಬಸ್ನಾಗ ಹೋಗಕ್ಕೂ. ನಾನಿದ್ದೀನಲ್ಲ ಮಾವ. ಬನ್ನಿ ಹೋಗೋಣ, ನಾನು ಕರ್ಕೊಂಡು ಹೋಗ್ತೀನಿ. ಹೌದೇನು ಜಿಂಜ? ಸರಿ ಆಯಿತು, ನಡಿ. ಏನ್ರಾಗ ಹೋಗೋದು? ಅಯ್ಯೋ ನಿಮಗೋಸ್ಕರ ಕಾರೇ ತರ್ಸನ ಬಿಡು ಮಾವ, ನೀನು ಯಾಕೆ ಚಿಂತೆ ಮಾಡ್ತೀಯಾ? ಅಯ್ಯೋ ನಿನಗಿನ್ನ ಹೆಚ್ಚ ಕಾರು. ಬನ್ನಿ ಹೋಗೋಣ. ಅಯ್ಯೋ ಈ ಮಾವನ ಮೇಲೆ ಏನು ಪ್ರೀತಿನ ಜಿಂಜ ನಿನಗೆ? ಇಂಥ ಅಳಿಯನ್ ಪಡೆಯೋಕ್ಕೆ ನಾನೇ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ನಡಿ ಹೋಗೋಣ. ಹೌದು ಮಾವ, ಬನ್ನಿ, ನಾನಿದ್ದಂಗೆ ನೀವ್ಯಾಕೆ ಚಿಂತೆ ಮಾಡ್ತೀರಿ? ಬನ್ನಿ ಹೋಗೋಣ. ಅಂತೂ ಇಂತೂ ನನ್ನ ಗಂಡನಿಂದ ಏನು ಪ್ರಯೋಜನ ಇಲ್ಲ ಅಂತನ ಬೇಜಾರು ಮಾಡ್ಕೊಂಡಿದ್ದೆ. ಇಲ್ಲಿ ಕರ್ಸಿದ್ಕೂ ಒಳ್ಳೇದಾಯ್ತಲ್ಲ, ಒಳ್ಳೆ ಲಾಯರ್ ನಿಕ್ಕಿದ್ರೆ ಅಷ್ಟೇ ಸಾಕಪ್ಪ ದೇವ್ರೇ. ನಮ್ಮ ಅಣ್ಣನ ಕೊಬ್ಬಿಳಿಸ್ಬೇಕು, ನಮ್ಮ ಅತ್ತಿಗೆ ಕೊಬ್ಬಿಳಿಸ್ಬೇಕು. ಚಂದ್ರದು ಆ ನಂದಿನಿದು ಎಲ್ಲಾರ್ದು ಕೊಬ್ಬಿಳಿಯುತ್ತೆ. ಆಸ್ತಿಗೆ ಭಾಗ ತೆಗ್ಸಿದ್ರೆ ಅವಾಗ ಗೊತ್ತಾಗುತ್ತೆ ಈ ಜಯಮ್ಮನ್ ಪವರ್ ಏನು ಅಂತಾನ ಅವ್ರಿಗೆಲ್ಲನ. ನನ್ನ ನೀನು ಗೆಲ್ಲಲಾರೆ ತಿಳಿದು ಛಲವೇತಕ್ಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ. ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯ ನಿನಗೆ, ನನ್ನ ನೀನು ಗೆಲ್ಲಲಾರೆ ತಿಳಿದು ಛಲವೇತಕ್ಕೆ. ಓಹೋ, ಏನ್ ಜೈಂದ್ರ ಅಕ್ಕ ಇಷ್ಟು ಖುಷಿಯಾಗಿ ಹಾಡಿಗೆ ಹೇಳ್ತಾ ಇದ್ದೀರಾ? ನೆಕ್ಸ್ಟ್ ಸರಿಗಮಪ ಹಾಗೆ ನಿಮ್ದು ಹೋದ್ರೆ ಪಕ್ಕ ಸೆಲೆಕ್ಟ್ ಹಾಕ್ತೀರಾ ನೋಡಿ. ಸುಮ್ಮನೆ ಇರು ಬಾನು, ನೀನು ಅಷ್ಟೊಂದೆಲ್ಲ ಹೊಗಳಬೇಡ. ಏನು ಖುಷಿ ಆಯ್ತು ಅದಕ್ಕೆ ಹಾಡು ಹೇಳ್ಬೇಕು ಅನ್ನಿಸ್ತು, ಹೇಳ್ತಿದ್ದೆ ಅಷ್ಟೇನೆ. ನಮ್ಮನ್ನೆಲ್ಲ ಕರ್ಕೊಂತಾರ ಅಲ್ಲಿ ಸರಿಗಮಪ್ಪ ಅಂತದೆಲ್ಲನ. ಅಲ್ಲೆಲ್ಲನ ಹಾಡು ಪಾಡು ಚೆನ್ನಾಗಿ ಕಲ್ತಿರೋರ್ಗೆ ಅವ್ರನ್ನ ಕರ್ಕೊಂಬೋದು. ನಾವೇನೋ ಸುಮ್ಮನೆ ಬೇಜಾರಾದಾಗ ಖುಷಿ ಆದಾಗ ಹಾಡು ಹೇಳ್ಕೊಂತೀವಿ. ನನ್ನ ಧ್ವನಿ ಏನು ಅಷ್ಟು ಚೆನ್ನಾಗೈತಾ?
ಹೌದು ಜೈಂದ್ರಕ್ಕ, ನಿಮ್ದು ಆಡಿಷನ್ ಕೊಟ್ರೆ ಪಕ್ಕ ನೀವು ಸೆಲೆಕ್ಟ್ ಹಾಗೆ ಆಗ್ತೀರಾ. ಹಳ್ಳಿ ಪ್ರತಿಭೆ ಅಂತ ಹೇಳಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೋತಾರೆ. ನಿಮ್ದು ಸ್ವಲ್ಪ ಟ್ಯಾಲೆಂಟ್ಗೆ ಇದೀರಾ ಅಲ್ವಾ? ಹೌದು, ಜಿ ಕನ್ನಡ ಇದಾರಲ್ಲ, ಅವ್ರದಕ್ಕೆ ಆ ಥರದ ಹಳ್ಳಿ ಜನ ಅಂದ್ರೆ ಬೇಗ ಸೆಲೆಕ್ಟ್ಗೆ ಮಾಡ್ಕೋತಾರೆ. ಅವ್ರದ್ದು ಕುರಿ ಕಾಯೋ ಹನುಮಂತ ಇಲ್ವಾ, ಹನುಮಂತ ಮತ್ತೆ ಅದು ಯಾವುದೋ ಒಂದು ಹುಡುಗಿ ಇತ್ತಲ್ಲ, ಅವರು ಎಲ್ಲ ಹಾಡಿಗೆ ಕಲ್ತೇ ಇಲ್ಲ. ಸುಮ್ಮನೆ ಅಲ್ಲಿ ಊರಲ್ಲಿ ಎಲ್ಲ ಹಾಡ್ತಾ ಇದ್ದವ್ರನ್ನೇ ಕರ್ಕೊಂಡೋಗಿ ಸರಿಗಮಪ ಅಲ್ಲಿ ಎಲ್ಲ ಹಾಡು ಹೇಳ್ಸಿಲ್ವಾ? ಅದೇ ತರ ನಿಮ್ದು ಕೂಡ ಸೆಲೆಕ್ಟ್ ಆದ್ರೆ ಪಕ್ಕ ಹೋಗೇ ಹೋಗ್ತೀರಾ. ಒಂದ್ಸಲ ಟ್ರೈಗೆ ಮಾಡಿ. ಅಯ್ಯೋ ಹೌದಲ್ವಾ? ಬಿಡೆ ಬಾನು, ನಾನೇನು ಅಷ್ಟು ಚೆನ್ನಾಗಿ ಹೇಳ್ತೀನಿ, ಅವ್ರು ಅಂದ್ರೆ ಚೆನ್ನಾಗಿ ಹಾಡು ಹೇಳ್ತಾರೆ, ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡವ್ರೆ. ನಾನು ಹಂಗೇನ ಹಾಡು ಹೇಳಲ್ಲ. ಇಲ್ಲ ಜೈಂದಕ್ಕ, ನಿಮ್ದು ಕೂಡ ದನಿ ಸೇಮ್ ಚಿತ್ರ ಅವ್ರದ್ದು ದನಿ ಇಲ್ವಾ? ಆ ತರ ದನಿನೇ ಐತೆ. ಚಿತ್ರ ಅಂತ ಅಂದ್ರೆ ಸಿಂಗರ್ ಇದಾರಲ್ಲ, ಅವ್ರದ್ದು ದನಿ. ಹಳೆ ಪಿಕ್ಚರ್ ಅಲ್ಲಿ ಹಾಡುಗಳು ಎಲ್ಲ ಮಾಲಾಶ್ರೀದು ಮತ್ತೆ ಸುಧಾರಾಣಿ ಅವ್ರದ್ದು ಎಲ್ಲ ಪಿಕ್ಚರ್ ಅಲ್ಲಿ ತುಂಬಾ ಹಾಡಿಗೆ ಹಾಡಿದ್ದಾರೆ. ಅವ್ರದ್ದು ದನಿ ತರ ಐತೆ. ಹೌದಾ? ನಾನು ಅಷ್ಟು ಚೆನ್ನಾಗಿ ಹಾಡ್ತೀನಿ ಬಾನು. ಹೌದು ಜೈಂದಕ್ಕ, ಅಷ್ಟು ಚೆನ್ನಾಗಿ ಹಾಡ್ತೀರಾ, ಟ್ರೈಗೆ ಮಾಡಿ. ಈ ಕಣೆ ಬಾನು, ನೀನ್ ಇಷ್ಟೊಂದು ಹೊಗಳ್ತಾ ಇದ್ಯಾ ಅಂದ್ರೆ ನನಗೂ ಯಾಕೋ ಹೋಗೋಣ ಅಂತ ಅನಿಸ್ತೈತೆ. ಹೋದ್ರೆ ತುಂಬಾ ಫೇಮಸ್ ಆಗ್ಬೋದು ಅಲ್ವಾ? ಎಲ್ಲ ಟಿವಿಲೂ ನಾನೇ ಬರ್ತೀನಿ ಅವಾಗ, ಎಲ್ಲೆಲ್ಲೂ ನಾನೇ ಅಂತ ನಾನು ಅವಾಗ ಕುಣಿಬೋದು. ಹೌದು ಹೌದು, ಟ್ರೈಗೆ ಮಾಡಿ. ಬರ್ತೀನಿ ನಾನು. ಆಯ್ತು ಹೋಗು. ಸರಿ, ನಿಮ್ದು ಯಜಮಾನ್ರು ಮತ್ತೆ ನಿಮ್ದು ಹಳೆಯ ಎಲ್ಲ ಹೋಗ್ತಾ ಇದ್ರು? ಅಳಿಯ ಯಾರು? ನನ್ನ ಗಂಡನ ಜೊತೆ ನನ್ನ ಅಳಿಯನ ಎಲ್ಲೇ? ಎಲ್ಲ ಖುಷಿ ಖುಷಿಯಿಂದ ಮಾತೆ ಹಾಡ್ಕೊಂಡು ಹೋಗ್ತಾ ಇದ್ರು. ಮಾವ ಮಾವ ಅಂತಿದ್ದ ಅವನು. ನಿಜಾನ ನೀನ್ ಹೇಳ್ತಾ ಇರೋದು? ನನ್ನ ಗಂಡ ಲಾಯರ್ನ ನೋಡಕ್ ಹೋಗಿರೋದು, ಅವನ್ನೇ ಕರ್ಕೊಂಡು ಹೋಗ್ತಾರೆ ಆ ಪೆದ್ ನನ್ನ ಮಗನ್ನ. ಎದೆ ಸಿಲಿದ್ 4 ಅಕ್ಷರ ಇಲ್ಲ. ನೀ ಒಳ್ಳೆ ಎಲ್ಲ ಅವನೆಲ್ಲ ಅಲ್ಲೆಲ್ಲ ಇದ್ನೇನೋ ಮಾತಾಡ್ತಿದ್ನೇನೋ, ನೀನು ಅದನ್ನ ನೋಡಿದ್ಯ ಅಷ್ಟೇನೆ. ನನ್ನ ಗಂಡ ಯಾಕೆ ಅವನ ಜೊತೆಗೆ ಹೋಗ್ಲಿ, ಅವನ್ನ ಕರ್ಕೊಂಡು ಹೋಗ್ತಾರೆ. ಒಟ್ನಲ್ಲಿ ಅವ್ರದ್ದು ಏನೋ ಮಾತಿಗೆ ಹಾಡ್ಕೊಂಡು ಹೋಗ್ತಾ ಇದ್ರು ಆ ಕಡೆ, ಅದಕ್ಕೆ ಕೇಳಿದೆ ಅಷ್ಟೇ. ಲಾಯರ್ನ ಭೇಟಿ ಮಾಡ್ಲಿಕ್ಕೆ ಏನ್ಗೆ ಕೇಸು? ಏನೋ ಕೇಸ್ ಬಿಡು, ನಿನ್ಗೆ ಯಾಕದೆಲ್ಲ. ನಾನು ಹೋಗಿ ಪ್ರಾಕ್ಟೀಸ್ ಮಾಡ್ತೀನಿ, ನೆಕ್ಸ್ಟ್ ಆಪರೇಷನ್ಗೆ ಹೋಗ್ತೀನಿ. ಪ್ರಾಕ್ಟೀಸ್ ಮಾಡಿ, ಹಾಡ್ ಪ್ರಾಕ್ಟೀಸ್ ಮಾಡಿ. ಆಪರೇಷನ್ಗೆ ಹೋಗಕ್ಕೆ ಹಾಡ್ಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕಾ? ಹೆಂಗೆ ಹೇಳ್ತಿದ್ದೆ ಜೈಂದಕ್ಕ? ಅದೇನೆ ಸರಿಗಮಪ್ಪಗೆ ಆಪರೇಷನ್ ಮಾಡ್ತಾರ ಅಂತ ನೀನೇ ತಾನೇ ಹೇಳಿದ್ದು, ಹೋದ್ರೆ ಸೆಲೆಕ್ಟ್ ಆಗ್ತೀಯ ಅಂತನ. ಅದಕ್ಕೆ ಅದ ಹೇಳಿದ್ದು. ಅಯ್ಯೋ, ಅದು ಆಪರೇಷನ್ ಅಲ್ಲ ಜೈಂದಕ್ಕ, ಆಡಿಷನ್ ಅಂತಾರೆ ಅದಕ್ಕೆ. ಹೋಗು ಬೇಗ ಪ್ರಾಕ್ಟೀಸ್ಗೆ ಮಾಡ್ಕೊ ಹೋಗು. ನಾನು ಅದನ್ನೇ ಹೇಳಿದ್ದು. ಹೋಗ್ ನೀನು. ಎಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ, ಪ್ರೀತಿಸುವ ಶಿಲೆಯು ಕಾದಿದೆ, ಕೇಳು ನೀನು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ